ನಮಸ್ಕಾರ. ಪರಿಶ್ರಮ ಪರಾಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಪರಿಶ್ರಮ ನೀಟ್ ಅಕಾಡೆಮಿ ತುಂಬಾ ಒಳ್ಳೆಯ ಸಾಧನೆಯನ್ನ ಈ ವರ್ಷನೂ ಕೂಡ ಮಾಡಿದೆ. ಸತತ 5 ವರ್ಷಗಳಿಂದ ನೀಟ್ ಪರೀಕ್ಷೆಯಲ್ಲಿ ಸಕ್ಸಸ್ಫುಲ್ ರಿಸಲ್ಟ್ ನೀಡ್ತಾ ಬರ್ತಾ ಇರುವಂತಹ ನೀಟ್ ಕೋಚಿಂಗ್ ಸೆಂಟರ್ ಪರಿಶ್ರಮ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳಿದ್ದಾರೆ, ಉನ್ನತ ಸಾಧನೆಯನ್ನ ಮಾಡಿದ್ದಾರೆ, ಶಿಕ್ಷಕರಿದ್ದಾರೆ. ಅಲ್ಲಿರುವಂತಹ ವಾತಾವರಣ ಹೇಗಿದೆ, ಇಷ್ಟೊಂದು ಒಳ್ಳೆಯ ರಿಸಲ್ಟ್ಗೆ ಯಾವ ರೀತಿಯಾಗಿರುವಂತಹ ಪೂರಕ ವಾತಾವರಣವನ್ನ ನಿರ್ಮಾಣ ಮಾಡಿದ್ರು, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಮಾಹಿತಿಯನ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಪಂಚ ಅತಿಥಿಗಳು ನನ್ನ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸೋಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಕೂಡ ಸಾಕಷ್ಟು ಎಕ್ಸೈಟೆಡ್ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಇಷ್ಟೊಂದು ಒಳ್ಳೆಯ ಅಭೂತಪೂರ್ವ ರಿಸಲ್ಟ್ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಬಂದಿದೆ. ಇದಕ್ಕೆ ಕಾರಣಗಳು ಏನು, ವಿದ್ಯಾರ್ಥಿಗಳ ಶ್ರಮ ಹೇಗಿತ್ತು, ಪರಿಶ್ರಮದ ಅಟ್ಮಾಸ್ಫಿಯರ್ ಹೇಗಿತ್ತು, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ವಿದ್ಯಾರ್ಥಿನಿ ಆದ್ಯಾ ಹೆಗ್ಡೆ ಇದ್ದಾರೆ. 720ಕ್ಕೆ 690 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಆದ್ಯಾ, ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ನ್ಯೂಸ್ ಫಸ್ಟ್. ಓಕೆ, ನಮ್ಮ ಜೊತೆಗೆ ಪ್ರೊಫೆಸರ್ ಹನುಮಂತರಾವ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್. ನನ್ನ ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿನಿ ಇದ್ದಾರೆ, 665 ಅಂಕವನ್ನ ಪಡ್ಕೊಂಡಿದ್ದಾರೆ. ಪ್ರೇಕ್ಷಾ ಗೌಡ ಅಂತ. ಪ್ರೇಕ್ಷಾ, ಕಂಗ್ರ್ಯಾಚುಲೇಷನ್ಸ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಡಾಕ್ಟರ್ ಬಸವರಾಜ್ ತಾಳಿಕೋಟೆ ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ವಿದ್ಯಾರ್ಥಿ ಹರ್ಷಿತ್ KS ಕೂಡ ಇದ್ದಾರೆ. 720ಕ್ಕೆ 658 ಅಂಕವನ್ನ ಪಡ್ಕೊಂಡಿದ್ದಾರೆ. ಹರ್ಷಿತ್, ವೆಲ್ಕಮ್ ಟು ದ ಶೋ. ಕಂಗ್ರ್ಯಾಚುಲೇಷನ್ಸ್. ಆದ್ಯಾ, ಹೌಸ್ ದ ಜೋಶ್? ವೆರಿ ಹೈ. ಓಕೆ, ಸೊ ಈ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ ನೀವು? ತುಂಬ ಖುಷಿಯಾಗಿದೆ. ಫಸ್ಟ್ ಆಫ್ ಆಲ್ ನನ್ನ ಮಾರ್ಕ್ಸ್ ಬಂದ್ಬಿಟ್ಟು ಈ ವರ್ಷ 690 ಔಟ್ ಆಫ್ 720 ಮಾರ್ಕ್ಸ್. ಲಾಸ್ಟ್ ಇಯರ್ ನನ್ನ ಸ್ಕೋರ್ ಇತ್ತು 512. ಓಕೆ, ಆಯಿತು, ರಿಪೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ ಸಪೋರ್ಟಿಂದ ನಾನು ಪರಿಶ್ರಮಕ್ಕೆ ಜಾಯಿನ್ ಆಗೋಣ ಅಂತ ಅಂದ್ಬಿಟ್ಟು ಜಾಯಿನ್. ಅವಾಗಲೇ ಹೇಳ್ತಿದ್ರಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ನೀವು ಪರಿಶ್ರಮ ಜಾಯಿನ್ ಆಗಿದ್ದು ಅಂತ, ಲೇಟ್ ಆಗಿ. ಓಕೆ, ಎಷ್ಟು ತಿಂಗಳಾಗಿತ್ತು ಜಾಯಿನ್ ಆಗಿ? 4 months ಇದ್ದೆ ನಾನು ಪರಿಶ್ರಮ. 4 months ಅಲ್ಲಿ ಇಷ್ಟು ರಿಸಲ್ಟ್? ವೆರಿ ನೈಸ್. ಬಿಕಾಸ್ ಆಫ್ ದಿ ರಿವಿಷನ್ ಸ್ಟ್ರಾಟರ್ಜಿ. ಓಕೆ, ತುಂಬಾ ಚೆನ್ನಾಗಿತ್ತು ರಿವಿಷನ್ ಪ್ರೋಗ್ರಾಮು. ವಾರಕ್ಕೆ ಕೆಲವೊಂದು ಚಾಪ್ಟರ್ಸ್ ಅನ್ನ ಸ್ಕೆಡ್ಯೂಲ್ ಮಾಡಿಬಿಟ್ಟು ಆ ವಾರದ ಎಂಡಿಂಗ್ ಅಲ್ಲಿ ಒಂದು ಟೆಸ್ಟ್ ಇಡ್ತಾ ಇದ್ರು ಆ ಪೋರ್ಷನ್ಸ್ಗೆ. ಆಗೇನಾಗತ್ತೆ, ನಮಗೆ ಓದಿರೋದು ಆ ಚಾಪ್ಟರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಮ್ಮ ನೆಗೆಟಿವ್ ಪಾಯಿಂಟ್ಸ್ ಎಲ್ಲಿದೆ ಅಂತ ತಿಳ್ಕೊಳಕ್ಕಾಗತ್ತೆ, ಅದ್ರ ಮೇಲೆ ವರ್ಕ್ ಮಾಡೋಕ್ಕಾಗತ್ತೆ ನಮಗೆ. ಅದು ಹೆಲ್ಪ್ ಆಯಿತು. ಆಮೇಲೆ ಪ್ರದೀಪ್ ಈಶ್ವರ್ ಸರ್ದು ಮೋಟಿವೇಶನ್ ಅಂತೂ ಇದ್ದೇ ಇದೆ. ನಮ್ಗೆ ತುಂಬ ಸತಿ ಬಂದು ವಿಚಾರಿಸಿ ಹೇಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿ ತುಂಬ ಮೋಟಿವೇಶನ್ ಕೊಟ್ಟಿದ್ದಾರೆ. ಅದಾದಮೇಲೆ ಚೆನ್ನಾಗಿದೆ ಫ್ಯಾಕಲ್ಟಿ, ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ, ವಾರ್ಡನ್ಸ್ ಆಗಲಿ, ಫುಡ್ ಆಗಲಿ, ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಪರಿಶ್ರಮ ತುಂಬ ಖುಷಿ ಆಯಿತು. ಓಕೆ, ಪ್ರೊಫೆಸರ್ ರಾವ್, ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಹಿಂದೆ ಡೆಫಿನೆಟ್ಲಿ ಶಿಕ್ಷಕರ ಶ್ರಮ ಅಂತೂ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳ ಡೆಡಿಕೇಶನ್ ಇದ್ರೂ ಕೂಡ ಅಲ್ಲಿ ಶಿಕ್ಷಕರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸೊ ಈ ರಿಸಲ್ಟ್ ನೋಡಿದಾಗ ಸತತ 5 ವರ್ಷದಿಂದ ಆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀರಿ. ಇದರ ಹಿಂದೆ ಇರುವಂತಹ ಶ್ರಮದ ಬಗ್ಗೆ ಮಾತಾಡೋದಾದರೆ? ಪ್ರದೀಪ್ ಸರು ಹಾಗೆ ನಮ್ಮ ಟೀಮ್ ಜೊತೆ ಎಲ್ಲ ಕೂತ್ಕೊಂಡು ನಮ್ಮಲ್ಲಿ ನಂಬ್ಕೊಂಡು ಬಂದಿದ್ದು ಪ್ರತಿಯೊಂದು ಮಗು ಹಾಗೆ ಪೇರೆಂಟ್ಸು ಏನು ವಿಶ್ವಾಸ ಇಟ್ಟಿದ್ದಾರೋ ಅದು ಪ್ರತಿ ವರ್ಷ ಕೂಡ ನಾವು ಮುಂದೆ ಇನ್ನೂ ಅದು ತೊಗೊಂಡೋಗ್ಬೇಕು ಅಂತ ಹೇಳಿ, ಅಂದರೆ ಲಾಸ್ಟ್ ಇಯರು ನಾವು ಯಾವ ಥರ ಮಾಡಿದ್ದೀವಿ, ಇನ್ನೂ ಏನು ಬೆಟರ್ಮೆಂಟ್ಸ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಸಾಕಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾಯಿದ್ವಿ. ಇದರಲ್ಲಿ ವಿ ಆರ್ ಟ್ರೈಂಗ್ ಟು ಗಿವ್ ದ ಸೇಮ್ ಕ್ವಾಲಿಟಿ ಆಫ್ ಟೀಚಿಂಗ್ ಟು ಆಲ್ ದಿ ಸ್ಟೂಡೆಂಟ್ಸ್. ಅಂದರೆ ಪ್ರತಿಯೊಬ್ಬರು ಇವಾಗ ಸ್ಟಾರ್ಟಿಂಗ್ ಬ್ಯಾಚಲ್ಲಿ ಸೇರ್ಕೊಂಡ್ರವರು, ಲಾಸ್ಟ್ ಬ್ಯಾಚಲ್ಲಿ ಸೇರ್ಕೊಂಡ್ರವರು, ಪ್ರತಿಯೊಂದು ಮಗುಗೂ ಕೂಡ ಸೇಮ್ ಕ್ವಾಲಿಟಿ ಆಫ್ ಟೀಚಿಂಗ್ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದಾರೆ. ಸೊ ಅದರಲ್ಲಿ ಸೇಮ್ ಕ್ವಾಲಿಟಿ ಹೇಗೆ ಕೊಡೋಕ್ಕಾಗುತ್ತೆ, ಜಾಸ್ತಿ ಜನ ಇದ್ದಾರಲ್ವಾ ಅಂತ ಕೆಲವರು ಅನ್ಕೊಬೋದು. ಅಂದರೆ ಏನೋ ಒಂದು 20 ಮೆಂಬರ್ಸು, ಒಂದು 100 ಮೆಂಬರ್ಸ್ ಒಳಗಡೆ ಇದ್ದರೆ ಸೇಮ್ ಕ್ವಾಲಿಟಿ ಕೊಡ್ಬೋದು.
ಬಟ್ ನಮಗೆ ಮೋರ್ ದೆನ್ 1000 ಮೆಂಬರ್ಸ್ ಇದ್ದಾಗ ಸೇಮ್ ಕ್ವಾಲಿಟಿ ಕೊಡಬೇಕು ಅನ್ನೋದಾಗ ಏನು ಮಾಡ್ತೀವಿ ಅಂದರೆ ಎಕ್ಸ್ಪರ್ಟ್ ಕ್ವಾಲಿಟಿ, ಅಂದರೆ ಒಂದೊಂದು ಟೀಚರು ಅವ್ರಿಗೆ ಆದಂಥ ಸ್ಪೆಷಲೈಸೇಷನು, ಅವ್ರಿಗೆ ಆದಂಥ ಪ್ಯಾಷನ್ ಇರುತ್ತೆ ಕೆಲವು ಚಾಪ್ಟರ್ಸಲ್ಲಿ. ಸೊ ಅವ್ರಿಗೆ ಆ ಚಾಪ್ಟರ್ಸ್ ಮಾತ್ರ ಕೊಟ್ಟು ಟೀಚಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಪ್ರತಿಯೊಂದು ಮಗುಗೂ ಕೂಡ ಅವರೇ ಟೀಚ್ ಮಾಡ್ತಾರೆ. ಸೊ ಅದರಿಂದ ಸೇಮ್ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಹಾಗೆ ಸೇಮ್ ಕ್ವಾಲಿಟಿ ಆಫ್ ಸ್ಟಡಿ ಮೆಟೀರಿಯಲ್, ಅಂದರೆ ನಾವೇ ಇನ್ ಹೌಸ್ ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇದ್ರಲ್ಲಿ ತಯಾರಿ ಮಾಡ್ತಾರೆ. ಹಾಗೆ ಸೇಮ್ ಕ್ವಾಲಿಟಿ ಆಫ್ ಫುಡ್, ಸೆಂಟ್ರಲೈಸ್ಡ್ ಕಿಚನ್ ಇದೆ. ಸೊ ಎಲ್ಲರಿಗೂ ಅದೇ ಥರ ಫುಡ್ಡು అనేది ಹೋಗುತ್ತೆ, ಯಾರಿಗೂ ವ್ಯತ್ಯಾಸ అనేది ಇರಲ್ಲ. ಸೊ ಹಾಗೆ ನೆಕ್ಸ್ಟ್ ನಾವು ಇದೆಲ್ಲ ಕರೆಕ್ಟಾಗಿ ನಡೀತಿದೆಯಲ್ವಾ ಅಂತೇಳಿ ಪ್ರತಿ ವೀಕು ಫೀಡ್ಬ್ಯಾಕ್ ತೊಗೊತೀವಿ ನಾವು. ಸೊ ಆ ಫೀಡ್ಬ್ಯಾಕಲ್ಲಿ ಫಿಸಿಕ್ಸ್ ಚೆನ್ನಾಗಿ ನಡೆದಿದೆಯಲ್ವಾ, ಫಿಸಿಕ್ಸ್ ಬರೀ ಪಾಠ ಮಾಡೋದೇ ಅಲ್ಲ, MCQ ಸಾಲ್ವ್ ಮಾಡಿದ್ರೆ ಇಲ್ವಾ, ಹಾಗೆ ಡೌಟ್ ಕ್ಲಾರಿಫಿಕೇಶನ್ ಚೆನ್ನಾಗಿ ನಡೆದಿದೆಯಲ್ವಾ, ಡೌಟ್ ಕ್ಲಾರಿಫಿಕೇಶನ್ ಆದಮೇಲೆ ಸ್ಟಡಿ ಮೆಟೀರಿಯಲಲ್ಲಿ ಕ್ವಶನ್ಸ್ ಹೇಗಿದೆ ಅದನ್ನು ಸಾಲ್ವ್ ಮಾಡಿದ್ರಲ್ವಾ, ಪ್ರತಿಯೊಂದು ಡೀಟೇಲ್ಡ್ ಆಗಿ ನಾವು ಪ್ರತಿ ಭಾನುವಾರ ಕೂಡ ಫೀಡ್ಬ್ಯಾಕ್ ತೊಗೊತೀವಿ, ಇನ್ಕ್ಲೂಡಿಂಗ್ ಫುಡ್, ಮೇಂಟೆನೆನ್ಸ್, ಎವ್ರಿಥಿಂಗ್. ಆವಾಗ ಅದರಲ್ಲಿ ಮಕ್ಳು ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನ ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವೀಕಲ್ಲಿ, ಅಂದರೆ ಒಂದು 24 hours ಅಥವಾ 48 hours ಒಳಗಡೆ ಪ್ರತಿಯೊಂದು ಸಾಲ್ವ್ ಮಾಡಿಕೊಂಡು ಈ ವೀಕ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದರಿಂದ ಪೇರೆಂಟ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತದೆ, ಮಕ್ಳಿಗೂ ಯಾವ ಚಾಪ್ಟರ್ ತೊಂದರೆ ಆಗಿದೆ ನೋಡ್ಕೊಂಡು ಮತ್ತೆ ಮಾಡಿಸೋದು ಅಥವಾ ಎಲ್ಲ ಚೆನ್ನಾಗಿ ನಡೆದಿಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಈ ಥರ ಪ್ಲಾನಿಂಗ್ ಇದೆ. ಪ್ರೇಕ್ಷಾ, ನನಗೆ ಗೊತ್ತು ಪರಿಶ್ರಮ ಅಲ್ಲಂತೂ ನಿಮಗೆ ಫ್ರೀ ಬಿಡ್ತಾನೆ ಇರಲಿಲ್ಲ, ಎಕ್ಸೆಪ್ಟ್ ಮಲ್ಕೊಳ್ಳೋದು ಮತ್ತು ಊಟ ಮಾಡೋದು ಒಂದು ಬಿಟ್ಟರೆ. ಇಷ್ಟ್ರ ಮಧ್ಯೆ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ ಅಂತ? ಆಲ್ಮೋಸ್ಟ್ ದಿನದಲ್ಲಿ ಒಂದು 5 hours ಸ್ಲೀಪ್ ಅಂದರೆ ಲೈಕ್ ಒಂದು 2 hours ಬ್ರೇಕ್ಗೆ ಹೋದ್ರೆ ಇನ್ನು ಮಿಕ್ಕಿದೆಲ್ಲ ಸ್ಟಡಿನೇ. ಮಿಕ್ಕಿದೆಲ್ಲ ಸ್ಟಡಿ, ರಿವಿಷನ್ಸು, ಸ್ಟಡೀಸು ಎಲ್ಲ. ಏನು ಅನ್ನಿಸ್ತಾ ಇದೆ ಈ ರಿಸಲ್ಟ್? ಲೈಕ್ ನನ್ನ ಲೈಫಲ್ಲಿ ಪರಿಶ್ರಮ ಒಂದು ಹೊಸ ವೇನೇ ತೋರಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನನ್ನ ಇಂಪ್ರೂವೈಸೇಷನ್ ಬಂದು ಲಾಸ್ಟ್ ಇಯರ್ 241, ಈ ವರ್ಷ 665, ಲೈಕ್ ಆಲ್ಮೋಸ್ಟ್ 450+ ಇಂಪ್ರೂವ್ಮೆಂಟ್. ಅದೆಲ್ಲ ಕ್ರೆಡಿಟ್ ಪರಿಶ್ರಮಗೆ ಕೊಡೋಕೆ ಇಷ್ಟಪಡ್ತೀನಿ. ಇನ್ನು ಟೀಚಿಂಗಿಗೆ ಬರೋದಾದರೆ ಪ್ರತಿಯೊಂದು ಲೆಸನೂ ನಮ್ಗೆ ಅರ್ಥ ಆಗಿದೆಯೋ ಇಲ್ವೋ, ನಾವು ಚೆನ್ನಾಗಿ ಮಾಡ್ತಾ ಇದೆಯೋ, ಅದರಲ್ಲಿ ಕ್ವಶನ್ಸ್ ಚೆನ್ನಾಗಿ ಸಾಲ್ವ್ ಮಾಡ್ತಾ ಇದ್ದೀವೋ ಅನ್ನೋದೆಲ್ಲ ಇರುತ್ತೆ. ಅದ್ರ ಮೇಲೆ ಎಕ್ಸಾಮ್ಸು, ಆ ಎಕ್ಸಾಮ್ಸ್ ಆದ ತಕ್ಷಣ ಅದ್ರ ಮೇಲಿನ ಎರರ್ ಅನಾಲಿಸಿಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಪ್ರತಿಯೊಂದು ಕ್ವಶನೂ ನಾವು ಎರರ್ ಬರೀಬೇಕು, ಅದು ಒಂದು ರೂಲ್ಸು. ಆ ರೂಲ್ಸೇ ನಮ್ಮ ಸ್ಕೋರ್ಗೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಊಟಕ್ಕೆ ಬರೋದಾದರೆ ನನ್ನ ಫೇವ್ರೆಟ್ ಪಾರ್ಟ್, ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಫೇವ್ರೆಟ್ ಪಾರ್ಟ್ ಅಂದರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ, ಅಮ್ಮ ಪರಿಶ್ರಮ ಥರ ಊಟ ಕೊಡಿ ಅಂತ. ಅಷ್ಟು ಚೆನ್ನಾಗಿ ಇದೇ ಥರ ತಾಳಿಕೋಟೆ ಸರ್. ಕಳೆದ ಬಾರಿ ನಾನು ಸ್ಟೂಡೆಂಟ್ಸ್ನ ಮಾತಾಡ್ತಿದ್ದಾಗ ಪೇರೆಂಟ್ಸ್ ಹೇಳ್ತಿದ್ರು, ನಮ್ಗೆ ಕಂಪ್ಲೇಂಟ್ ಬರ್ತಿದೆ, ಅಮ್ಮ ಪರಿಶ್ರಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸೊ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಲ್ಲ ನೀನು ಅನ್ನುವಂಥದ್ದು. ಸೊ ಅಡುಗೆನೂ ಕೂಡ, ಊಟನೂ ಕೂಡ, ಮಕ್ಕಳಿಗೆ ಫುಡ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆ. ಸೊ ತುಂಬ ಹಾಸ್ಟೆಲ್ಗಳಿಂದ, ತುಂಬ ಈ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಮಕ್ಕಳು ವಾಪಸ್ ಹೋಗಿರೋದಿದೆ ಕಾರಣ ಒಂದೇ, ಅಲ್ಲಿ ಊಟ ಸರಿ ಇಲ್ಲ ಅಂತ ಅಂದು. ಅಲ್ಲಿಗೂ ಕೂಡ ಸಾಕಷ್ಟು ಫೋಕಸ್ ಮಾಡ್ತೀರಾ. ಸೊ ಹೇಗಿರುತ್ತೆ ಅದು ಅಂತ? ಮ್ಯಾಮ್, ಅಂದರೆ ಏನಾಗುತ್ತೆ ಅಂದರೆ ನಾವು ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ಕಡೆಯಿಂದ ನಾವು ಯಾವ ಮೆಸ್ಸುಗಳ ಜೊತೆ ಟೈಅಪ್ ಮಾಡ್ಕೊಂಡಿಲ್ಲ. ನಮ್ಮದೇ ಒಂದು ಸೆಂಟ್ರಲೈಸ್ಡ್ ಕಿಚನ್ ಇದೆ, ಅಲ್ಲೇ ಒಂದು 110 ಜನ ಎಂಪ್ಲಾಯೀಸ್ ಇದ್ದಾರೆ ಫಾರ್ ದ ಫುಡ್ ಪ್ರಿಪ್ರೇಷನ್ನು. ಅದೊಂದು 4 ಟೀಮಾಗಿ ಸಪ್ರೇಟಾಗಿ ಪ್ರಿಪ್ರೇಷನ್ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಟೀಮ್ ಮಾಡುತ್ತೆ, ಮಧ್ಯಾಹ್ನ ಲಂಚ್ದು ಇನ್ನೊಂದು ಟೀಮು ಪ್ರಿಪ್ರೇಷನ್ ಮಾಡುತ್ತೆ, ಸಾಯಂಕಾಲ ಸ್ನ್ಯಾಕ್ಸು ಮತ್ತು ನೈಟ್ ಡಿನ್ನರು ಸಪ್ರೇಟಾಗಿ ಟೀಮು ಫುಡ್ ಪ್ರಿಪ್ರೇಷನ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಮಕ್ಕಳಿಗೆ ಈ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ರೀಜನ್ನಲ್ಲಿ ಏನಾಗುತ್ತೆ, ಫುಡ್ಡು ಕಲ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜೋಳದ ಊಟ ಮಾಡ್ತಾರೆ, ಈ ಕಡೆ ಬೆಂಗಳೂರು ಸರೌಂಡಿಂಗ್ ಈ ಮಂಡ್ಯ, ಕೋಲಾರಲ್ಲೆಲ್ಲ ಮುದ್ದೆ ಊಟ ಮಾಡ್ತಾರೆ, ಇಲ್ಲಿ ಬೆಂಗಳೂರಿಯನ್ಸ್ ಎಲ್ಲ ಚಪಾತಿ ತಿಂತಾರೆ. ಸೊ ಹಾಗಾಗಿ ಇಲ್ಲಿ ಫುಡ್ಡು ಯಾವ ರೀಜನಲ್ಲಿ ಬಂದರೂ ಕೂಡ ಮಕ್ಕಳು ಅವ್ರವ್ರಿಗೆ ಇಷ್ಟಪಟ್ಟಂಥದ್ದು ಎಷ್ಟು ಬೇಕಷ್ಟು ಅವರೇ ಹಾಕೊಂಡು ಊಟ ಮಾಡುವಂಥದ್ದು ಕಲ್ಚರು ನಮ್ಮ ಪ್ರದೀಪ್ ಸರ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಗೆ ಬರೋ ವಿಸಿಟರ್ಸ್ ಯಾರೇ ಆಗಲಿ, ಪೇರೆಂಟ್ಸ್ ಇರಲಿ, ನಮ್ಮ ಆಫೀಸ್ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ ಅಲ್ಲಿ. ಸೊ ತುಂಬಾ ಪೇರೆಂಟ್ಸ್ಗಳು ಕೂಡ ಅದನ್ನ ಹೇಳಿದ್ದಾರೆ, ವಿದ್ಯಾರ್ಥಿಗಳಂತೂ ಅಫ್ಕೋರ್ಸ್ ಹೇಳ್ತಾರೆ. ಸೊ ಹರ್ಷಿತ್, ಏನ್ ಅನ್ನಿಸ್ತಾ ಇದೆ ರಿಸಲ್ಟು? ಹೇಗೆ ಪ್ರಿಪೇರ್ ಆದ್ರಿ? ಮ್ಯಾಮ್, ನನ್ನ ಲಾಸ್ಟ್ ಇಯರ್ ಸ್ಕೋರು 440. ಓಕೆ. ದಿಸ್ ಇಯರ್ ಬಂದ್ಬಿಟ್ಟು 658. ಆಲ್ಮೋಸ್ಟ್ 210-220 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಆಲ್ ಕ್ರೆಡಿಟ್ ಗೋಸ್ ಟು ಪರಿಶ್ರಮ ಆ್ಯಂಡ್ ಪ್ರದೀಪ್ ಸರ್.
ಅವರು ಬಂದು ಮೋಟಿವೇಶನ್ ಕೊಟ್ಟಿಲ್ಲ ಅಂದರೆ ನಾವು ಅವಾಗ ಮಾರ್ಕ್ಸು ಸ್ಟಾರ್ಟಿಂಗಿಂದ ಇಂಪ್ರೂವ್ ಆಗ್ತಿರಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಕಡಿಮೆ ಬರ್ತಾಯಿತ್ತು ಮಾರ್ಕ್ಸು. ಪ್ರದೀಪ್ ಸರ್ ಬಂದು ಮೋಟಿವೇಟ್ ಮಾಡಿ ನಮಗೆಲ್ಲ ಎನರ್ಜಿ ಕೊಟ್ಟು ಅವ್ರ ಕ್ಲಾಸ್ಗೆ ಕಾಯ್ತಿದ್ವಿ ಮ್ಯಾಮ್ ನಾವು. ಓಕೆ, ಅವ್ರ ಕ್ಲಾಸ್ ಯಾವಾಗ ಸಿಗುತ್ತೆ, ಅವ್ರು ಬಂದ್ರೆ ಯಾವಾಗ ಮೋಟಿವೇಟ್ ಮಾಡ್ತಾರೆ. ಹೈಲಿ ಡಿಮ್ಯಾಂಡೆಡ್ ಕ್ಲಾಸ್ ಅವ್ರದ್ದು. ಹೈಲಿ ಡಿಮ್ಯಾಂಡ್. ಆಮೇಲೆ ಪರಿಶ್ರಮ ಅಲ್ಲಿ ವಿ ಹ್ಯಾವ್ ಸಾಲ್ವ್ಡ್ ಮೋರ್ ದ್ಯಾನ್ 50,000 ಕ್ವಶನ್ಸ್. ಓಕೆ, ಅದಕ್ಕೆ ಈಗ ನೀಟ್ ಎಕ್ಸಾಮಲ್ಲಿ ಯಾವುದೇ ಥರ ಕ್ವಶನ್ ಬಂದರೂ ನಾವು ಒಂದ್ಸತಿ ಟ್ಯಾಕಲ್ ಮಾಡಿರ್ತೀವಿ ಅದನ್ನ ಎಕ್ಸಾಮ್ಸಲ್ಲಿ. ಇಟ್ ವಾಸ್ ನೀಟ್ ಎಕ್ಸಾಮ್ ವಾಸ್ ಲೈಕ್ ಜಸ್ಟ್ ಅನದರ್ ಪರಿಶ್ರಮ ಎಕ್ಸಾಮ್. ಅಷ್ಟು ಎಕ್ಸಾಮ್ ಬರ್ದಿದ್ದೀವಿ ನಾವು. ನೀಟ್ ಎಕ್ಸಾಮಿಂದ ನೀಟ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸಖತ್ತು ನಮಗಾಗಲೇ ಇದಾಗಿತ್ತು, ಅಭ್ಯಾಸ ಆಗಿತ್ತು, ಪರಿಶ್ರಮ ಪ್ರಾಕ್ಟೀಸ್ ಆಗಿತ್ತು. ಆದ್ದರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಓಕೆ. ಸೊ ಆದ್ಯ ಪೇರೆಂಟ್ಸ್ ಏನು ಹೇಳ್ತಾರೆ? ಪೇರೆಂಟ್ಸಿಗೆ ತುಂಬ ಖುಷಿಯಾಗಿದೆ ಈ ಮಾರ್ಕ್ಸ್ ನೋಡಿ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹ್ಯಾಪಿ. ಓಕೆ. ಸೊ ಪ್ರೇಕ್ಷಾ, ಫಸ್ಟ್ ಅಟೆಂಪ್ಟ್ ಮಾರ್ಕ್ಸ್ಗೂ ಸೊ ಈ ಸಲ ಪರಿಶ್ರಮದಲ್ಲಿ ನೀವು ಕಲಿತು ತೊಗೊಂಡಿರೋ ಮಾರ್ಕ್ಸ್ಗೂ ಅಜಗಜಾಂತರ ವ್ಯತ್ಯಾಸ. ಐ ಥಿಂಕ್ 250 ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೀನಿ. ಮ್ಯಾಮ್ 450. 450. ಓಕೆ. ಸೊ ಏನು ಹೇಳ್ತಾರೆ ಮನೇಲಿ ಪೇರೆಂಟ್ಸ್? ಮ್ಯಾಮ್ ತುಂಬ ಖುಷಿ ಪಟ್ಟಿದ್ದಾರೆ ಮ್ಯಾಮ್. ಇವಾಗ ಎಲ್ಲ ಕಡೆ ಪರಿಶ್ರಮನ ನಮ್ಮಮ್ಮ ಅಪ್ಪನೇ ರೆಕಮೆಂಡ್ ಮಾಡೋಕೆ ಸ್ಟಾರ್ಟ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ, ನಿಮ್ಮ ಮಕ್ಕಳನ್ನು ಕಲಿಸಿ ಅಂತ ಹೇಳಿ. ಓಕೆ. ಯಾಕಂದ್ರೆ ಅವರೇ ನೋಡಿದಾರಲ್ವಾ ನನ್ನ ಮಗಳು ಇಷ್ಟರಲ್ಲಿ ಒಂದು 250 ಅಂದರೆ 0 ಅಂತಲೇ ಹೇಳ್ಬೋದು. ಅದು ಎಲ್ಲ ಗೆಸ್ಸಲ್ಲಿ ಹಾಕಿದ್ದೆ ಹೋದ ವರ್ಷ. ಅಷ್ಟರಿಂದ ಇಲ್ಲಿಗೆ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಅವ್ರು ತುಂಬ ಖುಷಿ. ಈ ಜೆನ್ಜಿ ಜನ್ರೇಷನ್ ಅಂತ ಕರೀತಾರೆ. ಕಂಪ್ಲೀಟ್ಲಿ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು, ಇನ್ಸ್ಟಾಗ್ರಾಮ್ ಅಡಿಕ್ಷನ್ನು, ಫೇಸ್ಬುಕ್ಕು ಅಡಿಕ್ಷನ್ನು, ಇದೆಲ್ಲ ಬಿಟ್ಟು ನೀಟ್ ಅಡಿಕ್ಷನ್ ಹೇಗೆ ತರಿಸಿದ್ರಿ ನೀವೆಲ್ಲ ಅಂತ? ಅದೇ ಮೇಡಮ್, ಅಂದರೆ ನಾವು ಮಕ್ಕಳಿಗೆ ಆ ಮಕ್ಕಳಿಗೆಲ್ಲ ಜೊತೆಯಲ್ಲಿ ಫ್ಯಾಕಲ್ಟೀಸು, ಅಂದರೆ ಟೀಚಿಂಗ್ ಫ್ಯಾಕಲ್ಟೀಸ್ ಆಗಿರ್ಬೋದು, ನಾನ್ ಟೀಚಿಂಗ್ ಆಗಿರ್ಬೋದು, ಕಂಪ್ಲೀಟ್ ಮೊಬೈಲ್ ಬ್ಯಾನ್ ಮಾಡಿದ್ದೀವಿ. ಕ್ಯಾಂಪಸ್ ಒಳಗಡೆ ಯಾವುದೇ ರೀತಿ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ. ಸೊ ಅದೆಲ್ಲ ಕೂಡ ಸೆಕ್ಯೂರಿಟಿ ಹತ್ರ ಕೊಟ್ಟು ಬರ್ತಾರೆ. ಯಾರು ಲೆಕ್ಚರರ್ಸ್ ಆಗಲಿ ಅಥವಾ ಯಾರೇ ವಿಸಿಟರ್ಸ್, ಅಂದರೆ ಏನಾದರೂ ರಿಪೇರ್ ಇದ್ದರೂ ಕೂಡ ಅವ್ರ ಹತ್ರ ಕೂಡ ಮೊಬೈಲ್ ಇಸ್ಕೊಂತೀವಿ ನಾವು. ಅಷ್ಟು ಸ್ಟ್ರಿಕ್ಟಾಗಿ ಒಂದು ಪರಿಶ್ರಮ ಅಂದರೆ ಪ್ರದೀಪ್ ಈಶ್ವರ್ ಅವ್ರ ಆಶ್ರಮ ಹತ್ರ ಅಲ್ಲಿ ಬಿಲ್ಡ್ ಆಗಿದೆ. ಅದು ಮಕ್ಕಳು ಕೂಡ ಇನಿಷಿಯಲಿ ಇದೇನು ಹಿಂಗೆ ಅಂತ ಅನ್ಕೊತಾರೆ. ಬಟ್ ಸ್ವಲ್ಪ ದಿನಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ, ಎಸ್ ದಿಸ್ ಈಸ್ ದ ರೈಟ್ ಪಾತ್ ಅಂತ. ಅವರಿಗೆ ಸ್ವಲ್ಪ ದಿನ ಗೊತ್ತಾಗುತ್ತೆ, ಎಸ್ ನಾನು ಈ ಥರ ವರ್ಕ್ ಮಾಡಿದ್ರೆ ನಾನು ಅಚೀವ್ ಮಾಡ್ಬೋದು, ನನ್ನಲ್ಲೂ ಆ ಒಂದು ಜೀಲಿದೆ, ನಾನು ಮಾಡ್ಬೋದು ಅಂತ ಪ್ರದೀಪ್ ಸರ್ ಆ ಮೋಟಿವೇಶನ್ ಅವ್ರು ಕೊಟ್ಟಿರ್ತಾರೆ. ಜೊತೆಲಿ ಇವ್ರಿಗೂ ಒಂದು ಅರ್ಥ ಆಗಿರುತ್ತೋ ಅಪ್ಪ ಅಮ್ಮ ಯಾಕೆ ಎಷ್ಟು ಕಷ್ಟಪಟ್ಟು ಇದು ಮಾಡಿದ್ದಾರೆ, ಅದೆಲ್ಲ ಹೇಳ್ಕೊಡೋದ್ರಿಂದ ಅವ್ರಿಗೆ ಏನನ್ಸುತ್ತಂದರೆ, ಎಸ್ ನಾನು ಮುಂಚೆ ಯಾವತ್ತು ಈ ಥರ ಓದಿಲ್ಲ. ನಮ್ಮ ಟೈಮ್ ಟೇಬಲ್ ನೋಡಿದ್ರೆ 14.5 hours ಎವ್ರಿ ಡೇ ಟೈಮ್ ಟೇಬಲ್ ಇದೆ. ಅನ್ಕೊಂತಾರೆ ಎಲ್ಲ ತುಂಬ ಹೆಕ್ಟಿಕ್ ಅಂತ. ಬಟ್ ನಮ್ಮಲ್ಲಿ ಬಂದಿರೋ ಮಕ್ಕಳು ಸ್ವಲ್ಪ ದಿನಕ್ಕೆ ಸರ್ ಇನ್ನೊಂದು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಓದಕ್ಕೆ ಅಂತ ಕೇಳ್ತಾರೆ. ನಾವು ಇಲ್ಲ, ನೀವು 11 ಗಂಟೆ ಮಲ್ಕೊಳ್ಳೇಬೇಕು ಅಂತ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಈ ಥರ ನಮ್ಮಲ್ಲಿ ಡೈಲಿ ನಡೀತಿರುತ್ತೆ. ಓಕೆ. ಓಕೆ. ಆದ್ಯ ಹೇಳ್ತಾ ಇದ್ರು, ಮೇಡಮ್ ನಮ್ಮ ಇನ್ಸ್ಟಿಟ್ಯೂಷನ್ನು, ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ತುಂಬ ಯೂನಿಕ್, ಅದ್ರ ಬಗ್ಗೆ ಕೇಳಿ ಅಂತ. ಎಷ್ಟು ಯೂನಿಕ್ ಇದೆ ಆದ್ಯ? ಎಸ್. ಸೊ ನಾವು ರಿಪೀಟರ್ಸ್ ಆಗಿಬಿಟ್ಟು ಫ್ರೆಷರ್ಸ್ ಜೊತೆ ಕೂತಾಗ ನಮಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ, ಓಕೆ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಪ್ರಕಾರ ನಾವೇನು ತಪ್ಪು ಮಾಡಿದ್ದೀವಿ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರೋದು ಜಾಸ್ತಿ, ಡಿಪ್ರೆಸ್ ಆಗೋದು ಜಾಸ್ತಿ ವಿ ಆಸ್ ರಿಪೀಟರ್ಸ್. ಅದಕ್ಕೆ ತುಂಬ ಮೋಟಿವೇಶನ್ದು ನೀಡೆಡ್ ಆಗಿರುತ್ತೆ ನಮಗೆ. ಅದಕ್ಕೆ ಈ ಇನ್ಸ್ಟಿಟ್ಯೂಟಲ್ಲಿ ಮಾತ್ರ ಲಾಂಗ್ ಟರ್ಮ್ ಸ್ಟೂಡೆಂಟ್ಸಿಗೆ ಇಷ್ಟು ಮೋಟಿವೇಶನ್ ಇರೋದು, ಮತ್ತು ಎಲ್ಲೂ ನೋಡೋಕ್ಕೆ ಸಿಗಲ್ಲ ನಿಜವಾಗ್ಲೂ. ಓಕೆ, ಖುಷಿ ಆಗುತ್ತೆ. ಪ್ರೊಫೆಸರ್ ರಾವ್, ಪ್ರದೀಪ್ ಈಶ್ವರ್ ಸರು ಒಬ್ಬ ಸಕ್ಸಸ್ಫುಲ್ ಎಜುಕೇಷನಿಸ್ಟ್, ಅದರ ಜೊತೆ ಇವಾಗ ಪೊಲಿಟಿಷಿಯನ್ ಕೂಡ ಹೌದು. ಇಡೀ ಕಾನ್ಸ್ಟಿಟ್ಯೂಯೆನ್ಸಿನ ನೋಡ್ಕೋಬೇಕು, ಅದರ ಜೊತೆಗೆ ಪರಿಶ್ರಮನ ನೋಡ್ಕೋಬೇಕು. ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಪರಿಶ್ರಮಕ್ಕೆ ಬರೋದಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇದೆಯಾ, ಬರ್ತಿದ್ದಾರಾ, ಕ್ಲಾಸ್ ತಗೊಳ್ತಿದ್ದಾರಾ, ಮೋಟಿವೇಟ್ ಮಾಡ್ತಿದ್ದಾರಾ? ಅದೇ ಎಲ್ಲರೂ ಏನು ಅನ್ಕೊಂತಾರೆ, ಈಗ ಪಾಲಿಟಿಕ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಸರ್ರು, ಇದು ಹೇಗೆ ನಡೆಯುತ್ತೆ ಅನ್ನೋ ಒಂದು ಗೊಂದಲ ಎಲ್ಲರಿಗೂ ಇರುತ್ತೆ. ಬಟ್ ರಿಯಾಲಿಟಿ ಏನು ಅಂದರೆ, ಸರ್ರು ಇಲ್ಲಿ ಅಂದರೆ ಮಕ್ಕಳ ಜೊತೆ ಕಳಿಯೋದು, ಅವ್ರಿಗೆ ಆ ಬಯಾಲಜಿ ಹೇಳ್ಕೊಡೋದು, ಹಾಗೆ ಅದನ್ನೇ ಮತ್ತೆ ಮೋಟಿವೇಶನ್ ಮಾಡೋದು ತುಂಬ ಪ್ಯಾಷನ್ ಅವ್ರಿಗೆ. ಅದನ್ನೇ ಒಂದು ಸಲ ಸಡನ್ನಾಗಿ ಪಾಲಿಟಿಕ್ಸ್ಗೆ ಹೋಗಿದ ತಕ್ಷಣ ಕಳ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ಅಲ್ಲಿ ಬೆಳಗ್ಗೆಯಿಂದ ಅಲ್ಲಿ ನೋಡಿಕೊಂಡ್ರು ಕೂಡ ಕಂಪ್ಲೀಟಾಗಿ ಈವ್ನಿಂಗ್ ಆಗೋಷ್ಟೊಳಗೆ ಒಂದು ಸ್ವಲ್ಪ ಹೊತ್ತಾದರೂ ಮಕ್ಕಳ ಜೊತೆ ಕಳೆದೇ ಹೋಗ್ತಾರೆ ಅವರು. ಹಾಗೆ ನಮ್ಮ ಟೀಮ್ ಜೊತೆ ಮೀಟಿಂಗ್ ಮಾಡ್ತಿರ್ತಾರೆ, ಹೇಗೆ ನಡೀತಿದೆ ಏನು ಅಂತ ಫುಲ್ ಡೈರೆಕ್ಷನ್ ಕೊಡ್ತಿರ್ತಾರೆ. ಸೊ ಅವ್ರ ಐಡಿಯಾಸ್ನೇ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ.
ಸೊ ಅದು ತುಂಬ ಸಕ್ಸಸ್ ಆಗಿದೆ. ಸೊ ಅದರ ಪ್ರೂಫೇ ಎವ್ರಿ ಇಯರ್ ಈ 5 ವರ್ಷದಲ್ಲಿ ಇಯರ್ ಬೈ ಇಯರ್ ಈಗ ಅವರು ಪಾಲಿಟಿಕ್ಸ್ಗೆ ಹೋಗಿ ಆದಮೇಲೆ ಕೂಡ 2 ಬ್ಯಾಚ್ ಆಚೆ ಬಂತು. ಇವೆರಡು ಅಂದರೆ ಲಾಸ್ಟ್ ಇಯರ್ ಅವ್ರು ಹೋಗಿದ ತಕ್ಷಣ ಒಂದು ಬ್ಯಾಚು, ಇದೊಂದು ಲಾಸ್ಟ್ ಇಯರ್ಗಿಂತ ಕೂಡ ಈ ಸಲ ನಮಗೆ 3 ಟೈಮ್ಸ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಜಾಸ್ತಿ ಜನ ಈಗಾಗಲೇ ನನಗೆ ಕಾಲ್ ಬಂತು ಈಗ ಸ್ಟಾರ್ಟ್ಅಪ್ ಮಾಡೋಕ್ಕೆ ಮುಂಚೆ, ನಮ್ಮದು 3 ಮೆಂಬರ್ಸ್ 600+ ಇದ್ದಾರೆ ಸರ್, ನೀವು ಪೇಪರಲ್ಲಿ ಹಾಕಿಲ್ಲ ಅಂತ ಬಂತು. ಅಂದರೆ ನಮ್ಗೆ 168 ಆಯ್ತು, ಅಲ್ಲಿಗೆ 168 ಮೆಂಬರ್ಸು 600+ ಸ್ಕೋರ್ ಮಾಡ್ತಿದ್ದಾರೆ. ಸೊ ಅಂದರೆ ದ ಬೆಟರ್ಮೆಂಟ್ ಅನ್ನೋದು ಪ್ರಾಕ್ಟಿಕಲಿ ಕಾಣಿಸ್ತದೆ. ಸೊ ಇದು ಪ್ರತಿದಿನ ಸರ್ ಹಂಗೆ ಟಚಲ್ಲಿ ಇರ್ತಾರೆ ನಮ್ಮ ಟೀಮ್ನಿ. ಎಲ್ಲ ಮಕ್ಳು ಏನು ಅನ್ಕೊಂತಾರೆ ನಮ್ಗೆ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಅಂತ. ಬಟ್ ಫ್ಯಾಕಲ್ಟೀಸ್ ಆಗಲಿ ಅಥವಾ ನಮ್ಮ ಇಡೀ ಟೀಮ್ಗೆ, ನಾವು 400 ಜನಕ್ಕಿಂತ ಹೆಚ್ಚು ಜನ ಇದ್ದೀವಿ ಟೀಮು, ಅವ್ರಿಗೆಲ್ಲರೂ ಕೂಡ ಸರ್ ಮೋಟಿವೇಶನ್ ಇರುತ್ತೆ. ಸೊ ಇದರಲ್ಲೇ ಈ ಮಕ್ಕಳು ಒಳ್ಳೆ ಪೊಸಿಷನ್ಗೆ ಹೋದರೆ, ಅಂದರೆ ಅವ್ರು ಅಂದ್ಕೊಂಡಿದ್ದ ಡ್ರೀಮ್ ಫುಲ್ಫಿಲ್ ಆದರೆ ಅದು ನಾವು ಸಕ್ಸಸ್ ಆಗಿದ್ವಿ ಅಂತ ನಮ್ಮ ಇಡೀ ಟೀಮು ಖುಷಿ ಪಡುತ್ತೆ. ಸೊ ಇದು ದೇವ್ರ ಕೆಲಸ ಅಂತ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಇದರಿಂದನೇ ತುಂಬ ಸಕ್ಸಸ್ ಬರ್ತಿದೆ. ಅದಕ್ಕೆಲ್ಲ ಮೂಲ ಕಾರಣ ಪ್ರದೀಪ್ ಈಶ್ವರ್ ಸರ್ ಆಗಿದ್ದಾರೆ. ಸೊ ಯಾವುದೇ ರೀತಿ ಡಿವಿಯೇಷನ್ ಇಲ್ಲ, ಇನ್ನೂ ಸ್ಟ್ರಾಂಗ್ ಆಗಿದ್ವಿ, ಇನ್ನೂ ತುಂಬ ಚೆನ್ನಾಗಿ ನಡೀತಿದೆ. ವರ್ಷ ಪೂರ್ತಿ ನೀವು ಕೊಟ್ಟಿರೋ ಟೀಚಿಂಗು ಅಥವಾ ಕಲಿಸಿರೋದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್ ರಿಸಲ್ಟ್ಸಲ್ಲಿ. ಅಫ್ಕೋರ್ಸ್ ಪ್ರೇಕ್ಷಾ, ಹೇಗಿರುತ್ತೆ ಪ್ರದೀಪ್ ಸರ್ ಕ್ಲಾಸು? ಪ್ರದೀಪ್ ಸರ್ ಕ್ಲಾಸ್ ಅಂದರೆ ಎಲ್ಲರಿಗೂ ಜೋಶ್. ಎಲ್ಲರೂ ಯಾವುದಾದ್ರೂ ಒಂದು ಕ್ಲಾಸಲ್ಲಾದರೂ ಒಬ್ಬರು ನಿದ್ದೆ ಮಾಡಿರ್ತಾರೆ. ಆದರೆ ಪ್ರದೀಪ್ ಸರ್ ಕ್ಲಾಸ್ ಹೆಂಗಿರುತ್ತೆ ಅಂದರೆ ಯಾರೂ ನಿದ್ದೆ ಮಾಡಲ್ಲ. ಅಂದರೆ ನಿದ್ದೆ ಮೀನ್ಸ್ ಎಲ್ಲೂ ಡಿಸ್ಟ್ರಾಕ್ಷನ್ ಒಂದಿರಲ್ಲ. ನಾನೊಂದು ಕಂಪ್ಯಾರಿಸನ್ ಹೇಳಕ್ಕೆ ಇಷ್ಟಪಡ್ತೀನಿ. ಮನೇಲಾದರೆ ರಾತ್ರಿ ಆದ ತಕ್ಷಣ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಅಂತ ಹಠ ಮಾಡ್ತೀವಿ. ಆದರೆ ಇಲ್ಲಿ ಪರಿಶ್ರಮದಲ್ಲಿ ವಾರ್ಡನ್ಸ್ನ ಇನ್ನೊಂದು ಸ್ವಲ್ಪ ಹೊತ್ತು ಓದ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತೀವಿ ನಾವು, ನಿಜ. ಆದರೆ ಅವ್ರ ಕನ್ಸರ್ನ್ ಏನಂದರೆ ನಾವು ಲೈಕ್ ಸಫಿಷಿಯೆಂಟ್ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದ್ರೆ ಮಾತ್ರ ಓದಕ್ಕೂ ಆಗೋದು, ಕ್ಲಾಸಲ್ಲೂ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳೋಕ್ಕಾಗೋದು. ಅದಕ್ಕೆ ಅವರು ಎರಡೂ ಓದಲೂಬೇಕು, ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅನ್ನೋದು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಸವರಾಜ್ ಸರ್, ನಿಮ್ಮ ಸ್ಟೂಡೆಂಟ್ಸ್ಗಳ ಮಾತು ಕೇಳಿಸ್ಕೊಳ್ತಾ ಇದ್ರೆ ನನಗೇನು ಅನಿಸ್ತಾ ಇದೆ ಅಂತಂದರೆ, ಆ್ಯಕ್ಚುಲಿ ಇವ್ರು ಊಟ ಮಾಡೋಕ್ಕೂ ಬಿಡಲ್ಲ ಅಂತ ಒಂದಿಷ್ಟು ಪೇರೆಂಟ್ಸ್ಗಳ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಮಕ್ಕಳು. ಆದರೆ ಇಲ್ಲಿ ನೀವು ಕಂಪ್ಲೇಂಟ್ ಹೇಳಬೇಕು. ಆ್ಯಕ್ಚುಲಿ ಊಟ ಮಾಡೋಕ್ಕೆ ಹೋಗಿ ಅಂತಂದ್ರೂ ಊಟ ಮಾಡೋಕ್ಕೆ ಹೋಗಲ್ಲ, ನಿದ್ದೆ ಮಾಡಿ ಅಂತಂದ್ರೂ ನಿದ್ದೆ ಮಾಡಲ್ಲ, ಅಷ್ಟು ಸ್ಟಡಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅಂದು. ಹೀಗಿದ್ರೂ ಕೂಡ ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ಊಟಕ್ಕೆ ಕಳಿಸೋದು, ಅಥವಾ ಕರೆಕ್ಟ್ ಟೈಮಲ್ಲಿ ನಿದ್ದೆ ಮಾಡೋ ಥರ ಮಾಡೋದು, ಅಥವಾ ಸ್ಟಡಿ ಅವರ್ಸಲ್ಲಿ ಸ್ಟಡಿನೇ ಮಾಡೋ ಥರ ಮಾಡೋದು, ಮತ್ತು ಅವ್ರಿಗೆ ಬೋರ್ ಆದಾಗ ಏನಾದರೂ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಆಗಿರಬಹುದು ಅಥವಾ ಮೋಟಿವೇಶನ್ ಆಗಿರಬಹುದು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗಿದೆ ನಿಮ್ಮ ಪರಿಶ್ರಮ ಸಿಸ್ಟಮ್ ಅಂತ? ಅಂದರೆ ಮ್ಯಾಮ್, ಅಂದರೆ ಶೆಡ್ಯೂಲ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಈ 5 AM ವೇಕಪ್ ಕಾಲ್ ಅಂತ ಸ್ಟಾರ್ಟ್ ಆಗುತ್ತೆ. ನಮ್ಮೆಲ್ಲ ಕ್ಯಾಂಪಸ್ಗಳೆಲ್ಲ ವಾರ್ಡನ್ಸ್ಗಳೆಲ್ಲನೂ ರೂಮ್ಗಳಿಗೆ ಹೋಗಿ ಮಕ್ಕಳನ್ನೆಲ್ಲ ಎಬ್ಬರಿಸಿ ಒಂದು 6 ಗಂಟೆಗೆಲ್ಲ ಸ್ಟಡಿ ಅವರ್ ಸ್ಟಾರ್ಟ್ ಆಗುತ್ತೆ. ಸ್ಟಡಿ ಅವರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಕ್ಯಾಂಪಸ್ಗಳಿಗೂ ಕಾಫಿ, ಟೀ, ಹಾಲು ಅವ್ರಿಗೆ ಯಾವ್ದ್ಯಾವ್ದು ಇಷ್ಟನೋ ಅದನ್ನು ತೊಗೊಂಡು 6 ಗಂಟೆಗೆಲ್ಲ ಸ್ಟಡಿ ಅವರ್ ಸ್ಟಾರ್ಟ್ ಆಗುತ್ತೆ. ಸ್ಟಡಿ ಅವರ್ಸಲ್ಲಿ ಟೀಚರ್ಸ್ ಅವೈಲೇಬಿಲಿಟಿನೂ ಇರುತ್ತೆ. 6 to 7:30 ಒಂದು ಸ್ಟಡಿ ಅವರ್ ಆದಮೇಲೆ 7:30 to 8 ಒಂದು ಪರಿಶ್ರಮ ಡೈಲಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ. ಲಾಸ್ಟ್ ಇಯರ್ ತನಕ ಏನಾಗ್ತಿತ್ತು, ನಮಗೆ PDT ಪರಿಶ್ರಮ ಡೈಲಿ ಟೆಸ್ಟ್ ಅನ್ನೋದು ಬಯಾಲಜಿ ಒಂದು ಮಾಡ್ತಿದ್ವಿ. ಬಟ್ ಈ ವರ್ಷದಿಂದ ಸರ್ ಇಂಪ್ಲಿಮೆಂಟ್ ಹೆಂಗೆ ಮಾಡಿದ್ರು ಅಂತಂದರೆ, 3 ಸಬ್ಜೆಕ್ಟು ಪರಿಶ್ರಮ, ಇದು ಫಿಸಿಕ್ಸು 10 ಕ್ವಶನ್ನು, ಕೆಮಿಸ್ಟ್ರಿ 10 ಕ್ವಶನ್ನು, ಬಾಟ್ನಿ 10 ಕ್ವಶನ್ನು, ಜಿಯೋಲಜಿ 10 ಕ್ವಶನ್ನು, 30 ಮಿನಿಟ್ಸಲ್ಲಿ 40 ಕ್ವಶನ್ಸ್ ಅಟೆಂಡ್ ಮಾಡೋಂಗೆ ಟೈಮ್ ಮ್ಯಾನೇಜ್ಮೆಂಟನ್ನ ಇಂಪ್ಲಿಮೆಂಟ್ ಮಾಡಿದರು ಮಕ್ಕಳಿಗೆ. ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಅಲ್ಲಿ ಇದನ್ನು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಟೈಮ್ ಎಕ್ಸಾಮಲ್ಲಿ ಮಕ್ಕಳು ಕೊನೆ ಮಿನಿಟ್ ತನಕ ಮಾರ್ಕ್ ಮಾಡ್ತಾ ಇರ್ತಾರೆ, ಬಬ್ಲಿಂಗ್ ಹರಿಬರಿಲಿ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಎಲ್ಲ ಈವನ್ ಕ್ವಶನ್ ಪೇಪರ್ ರೈಟ್ ಮಾರ್ಕ್ ಹಾಕಿರ್ತಾರೆ, ಬಟ್ ಬಬ್ಲಿಂಗ್ ರಾಂಗ್ ಆಗೋಗ್ಬಿಟ್ಟಿರುತ್ತೆ. ಈ ಟೈಮ್ ಮ್ಯಾನೇಜ್ಮೆಂಟನ್ನ ಈ 3 hours 20 minutes ಇರೋದನ್ನು ನಾವು 2.5 hours ಎಕ್ಸಾಮ್ ಕಂಡಕ್ಟ್ ಮಾಡಿಬಿಡ್ತೀವಿ. ಅವ್ರಿಗೆ ಆಲ್ಮೋಸ್ಟ್ 50 minutes ಟೈಮ್ ಸಿಗುತ್ತೆ. ಸಫಿಷಿಯೆಂಟಾಗಿ ಕಾಮಾಗಿ ಬಬ್ಲಿಂಗ್ ಮಾಡಿಬಿಡ್ತಾರೆ. ಆವಾಗ ದೆರ್ ಆರ್ ಲೆಸ್ ನಂಬರ್ ಆಫ್ ಚಾನ್ಸಸ್ ಟು ಗೋ ಫಾರ್ ದ ನೆಗೆಟಿವ್ ಮಾರ್ಕಿಂಗು. ಸೊ ಅದು ಒಂದಿರುತ್ತೆ. ಈ ಅವ್ರಿಗೆ ಬೇಜಾರು ಆಗುತ್ತೆ ಅನ್ನೋದು ಏನೂ ಆಗೋದೇ ಇಲ್ಲ ಅಲ್ಲಿ. ಹಂಗೆ ಟೈಮ್ ಟೇಬಲ್ ಹಂಗೆ. ಬಟ್ ನಾನು ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲೆಲ್ಲ ಸ್ಟೂಡೆಂಟ್ಸ್ಗಳಿಗೆ, ಟೀಚರ್ಸ್ಗಳಿಗೆ, ಪೇರೆಂಟ್ಸ್ನ ಮಾತಾಡ್ಸುವಾಗ ಪಿಜ್ಜಾ ಬೇಕಂದ್ರೆ ಮಧ್ಯರಾತ್ರಿ ಪಿಜ್ಜಾ ತಂದು ತಿನ್ಸಿರೋದಿದೆಯಂತೆ, ಬಿರಿಯಾನಿ ಬೇಕು ಅಂತಂದ್ರೆ ತಿನ್ಸಿದ್ದಾರೆ, ಮೂವಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದು. ಅಂದ್ರೆ ಅಷ್ಟೊಂದು ಹೆಲ್ದಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀರಿ ಅಂತ. ಈ ವರ್ಷನೂ ಈ ಮಕ್ಕಳಿಗೆ ಏನೇನು ಬೇಕು ಅಂತ ಬರೆದು ಕೊಡ್ತಿದ್ರು, ಅದೆಲ್ಲನೂ ಆ ಮೂಮೆಂಟಿಗೆ
ನಮ್ಮ ಪ್ರದೀಪ್ ಈಶ್ವರ್ ಸರ್ ಇನ್ಫಾರ್ಮ್ ಮಾಡ್ತಿರೋ ನಮ್ಮ ಟೀಮ್ಗಳಿಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಆಯಾ ಕ್ಯಾಂಪಸ್ಗಳಿಗೆ ರೀಚ್ ಆಗಿದೆ ಕೂಡ. ಓಕೆ, ನಿಮ್ಮ 3 ಜನ ಸ್ಟೂಡೆಂಟ್ಸಿಗೆ ಕ್ವಿಕ್ ಆಗಿ ನಾನು ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ. ನೀವು ಪರಿಶ್ರಮಗೆ ಯಾವ ರೀತಿಯಾಗಿ ಕೃತಜ್ಞತೆ ಸಲ್ಲಿಸ್ತೀರಿ, ಅಥವಾ ಈ ಪ್ರೋಗ್ರಾಮ್ ನೋಡ್ತಾ ಇರುವಂಥ ವೀಕ್ಷಕರಿಗೆ ಏನು ಹೇಳ್ತೀರಿ? ಹೇಳಿ ಆದ್ಯ. ವೀಕ್ಷಕರಿಗೆ ಹಾ. ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಪರಿಶ್ರಮ ಅಕಾಡೆಮಿ ಅಂತ ಕೇಳಿದಾಗ ಅದು ಹಾಸ್ಟೆಲ್ ಫೀಲಿಂಗ್ ಅಲ್ವಾ, ಫಾರ್ ಲಾಂಗ್ ಟರ್ಮ್ ಎಲ್ಲದೂ ಕೂಡ ಬರುತ್ತೆ. ಓಕೆ, ಫುಡ್ಡು, ಫ್ಯಾಕಲ್ಟಿ, ಟೀಚರ್ಸ್ ಅಂತೂ ವೆರಿ ಗುಡ್. ಟೀಚಿಂಗ್ ಆಗಲಿ, ಮಾಡ್ಯೂಲ್ಸ್ ಆಗಲಿ, ಕಾಂಟೆಂಟ್ ಡೆಲಿವರ್ ಆಗೋದಾಗಲಿ ಎಲ್ಲದೂ ಚೆನ್ನಾಗಿದೆ. ಆ್ಯಂಡ್ ಡೆಡಿಕೇಟೆಡ್ ಆಗಿ ಓದಿದ್ರೆ ಡಿಸ್ಟ್ರಾಕ್ಷನ್ಸ್ ಹೇಗೂ ಇಲ್ಲ. ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಬರೀ ಓದೋದಷ್ಟೇ. ಡೆಡಿಕೇಟೆಡ್ ಆಗಿ ಓದಬೇಕು, ಮೋಟಿವೇಟೆಡ್ ಆಗಿರಬೇಕು, ಮತ್ತು ಕಾನ್ಫಿಡೆನ್ಸ್ ಇರಬೇಕು ನಮ್ಮಲ್ಲಿ. ಓಕೆ, ಸೊ ನೀಟ್ ಆಸ್ಪಿರೆಂಟ್ಸಿಗೆ ಇಷ್ಟೇ. ಓಕೆ, ಮತ್ತು ಕಾಮ್ ಆಗಿರಬೇಕು. ಓಕೆ. ಪ್ರೇಕ್ಷಾ, ಪರಿಶ್ರಮಗೆ ಏನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ, ಹೇಗೆ ಹೇಳ್ತೀರಿ ಅದನ್ನ ಅಂತ? ನಾನು ಆಗಲೇ ಹೇಳಿದೆ, ಒಂದು ಹೊಸ ಜರ್ನಿನೇ ತೋರಿಸಿದೆ ನನ್ನ ಲೈಫ್ಗೆ ಅಂತ. ಓಕೆ, ಅದೇ ಎಕ್ಸಾಮ್ಸ್ ಬರೆದಾದ್ಮೇಲೆ ನನ್ನ ಮೆಂಟಾಲಿಟಿ ಹೇಗೆ ಅಂದರೆ ಬೇಜಾರು ಮಾಡ್ಕೊಬಿಡ್ತಾ ಇದ್ದೆ, ಒಂಚೂರು ಕಡಿಮೆ ಮಾರ್ಕ್ಸ್ ನನ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ. ಹನುಮಂತರಾವ್ ಸರ್ ಹತ್ರನೂ ಶೇರ್ ಮಾಡಿದ್ದೆ ಇದನ್ನ. ವಿದ್ಯಾರ್ಥಿನಿಯರಿಗೆ ಜಾಸ್ತಿ ಇರುತ್ತೆ, 99 ಬಂದ್ರೂ ಬಂದಿಲ್ವಲ್ಲ 1 ಮಾರ್ಕು ಅಂತ. ಅಮ್ಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ಅಮ್ಮ ಮಾರ್ಕ್ಸ್ ಕಡಿಮೆ ಅಂತ. ಯಾವಾಗೂ ಅದೇ ಈಗ ಪ್ರದೀಪ್ ಸರ್ ಬಂದರು ಅಂದರೆ ಒಂಥರ ಮೋಟಿವೇಶನ್. ಇವಾಗ ಒಂದು 11 ಗಂಟೆ ಓದ್ತಿದ್ದವರು ಅವತ್ತು ಒಂದು 1 ಗಂಟೆ ಓದ್ಬಿಡ್ತಾರೆ, ಅಷ್ಟು ಜೋಶಲ್ಲಿರ್ತಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಟೀಚಿಂಗ್, ನಾನ್ ಟೀಚಿಂಗ್ ಎಲ್ಲ ಸ್ಟಾಫ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹರ್ಷಿತ್, ಕೊನೆಯದಾಗಿ ಏನು ಹೇಳ್ತೀರಿ? ನಮ್ಮ ಪರಿಶ್ರಮ ಟೀಮ್ ಜೊತೆಗೆ ಅವ್ರು ಎಷ್ಟು ನಮಗೆ ಎಫರ್ಟ್ ಹಾಕಿ ಹೇಳ್ಕೊಟ್ಟಿದ್ರೆ ನಾವು ಅಷ್ಟೇ ಎಫರ್ಟ್ ಹಾಕಿ ಇದು ಮಾಡಿದ್ವಿ. ಟೀಚರ್ಸ್ ಅಕಾಡೆಮಿಕ್ ಸಪೋರ್ಟು ಸಖತ್ತಾಗಿತ್ತು ಮ್ಯಾಮ್. ಅಂದರೆ ಎನಿ ಟೈಮ್ ಯಾವುದೇ ಟೈಮಲ್ಲೂ ಟೀಚರ್ಸ್ ಹತ್ರ ಡೌಟ್ ಕೇಳ್ಕೊಂಡು ಹೋದ್ರೆ ಇಲ್ಲ ಅಂತೇಳಿ ಯಾವಾಗಲೂ ಟೀಚರ್ಸ್ ಸಪೋರ್ಟ್ ಇದ್ದೇ ಇರ್ತಿತ್ತು. ಇದಕ್ಕೆ ವಾರ್ಡನ್ ಸಪೋರ್ಟ್ ಇರ್ತಾಯಿತ್ತು. ಯಾವುದೇ ಹೆಲ್ತ್ ಇಶ್ಯೂ ಆಗಿರ್ಬೋದು, ತಿಂಡಿ ಊಟದಿರ್ಬೋದು, ಯಾವುದಕ್ಕೂ ಒಂದು ಕೊರತೆ ಮಾಡಿಕೊಟ್ಟಿಲ್ಲ ಮ್ಯಾಮ್. ಆ ಥರ ಚೆನ್ನಾಗಿ ನೋಡ್ಕೊಂಡಿದ್ವಿ. ಓವರ್ ಆಲ್ ಥ್ಯಾಂಕ್ಸ್ ಟು ಪರಿಶ್ರಮ ಟೀಮ್ ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್. ಓಕೆ, ಹನುಮಂತರಾವ್ ಸರ್, ಸೊ ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನು ಹೇಳ್ತೀರಿ, ಅಥವಾ ನೋಡ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಏನು ಮೆಸೇಜ್ ಕೊಡ್ತೀರಿ? ಅಡ್ಮಿಷನ್ ಸ್ಟಾರ್ಟ್ ಆಗಿದೆಯಾ? ಅಡ್ಮಿಷನ್ಸ್ಗೆ ಡೇಟ್ ಇನ್ನೂ ಎಲ್ಲಿವರೆಗಿದೆ, ಏನು ಕತೆ? ಸೊ ಎಲ್ಲ ಅಂದರೆ ನಮ್ಮ ಹಿಂದೆ ಪ್ರದೀಪ್ ಈಶ್ವರ್ ಶಕ್ತಿಯಾಗಿ ನಿಂತಿದ್ರೆ, ಹಾಗೆ ಮುಂದೆಯಿಂದ ಸಪೋರ್ಟು ಪೋಷಕರು ಇಷ್ಟು ವರ್ಷದಿಂದ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಪರಿಶ್ರಮ ಸ್ಟೂಡೆಂಟ್ಸು ಅಚೀವರ್ಸ್ ಯಾರ್ಯಾರು ಈಗ ಒಳ್ಳೆ ಸ್ಕೋರ್ಸ್ ಮಾಡಿದ್ರು ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸು. ಹಾಗೆ ಈಗ ಮೇ 18ನೇ ತಾರೀಕಿಗೆ ಫಸ್ಟ್ ಬ್ಯಾಚು, ಫಸ್ಟ್ ಫೇಸ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಈ ಸೋಮವಾರದಿಂದ ಅಂದರೆ June 3ರಿಂದ ಕ್ಲಾಸಸ್ ಶುರುವಾಗಿದೆ ಅವ್ರಿಗೆ. ಸೊ ನೆಕ್ಸ್ಟ್ ಬ್ಯಾಚು June 17ಗೆ ಸ್ಟಾರ್ಟ್ ಆಗ್ತಿದೆ. ಸೊ ಆಲ್ರೆಡಿ ನಡೀತಿದೆ ಎಲ್ಲ ನೀಟಾಗಿ. ರೈಟ್. ತಾಳಿಕೋಟಿ ಸರ್, ಪರಿಶ್ರಮ ಜಾಯಿನ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ತೀರಿ ಕ್ವಿಕ್ ಆಗಿ? ಪರಿಶ್ರಮ ಜಾಯಿನ್ ಆಗಬೇಕನ್ನೋ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನಾದರೂ ಆಗಬೇಕು, ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದಾದರೆ ಇದಕ್ಕಿಂತ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರಲಿಕ್ಕಿಲ್ಲ ನಾನು ನೋಡಿರಂಗೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಕನ್ವೆ ಮ್ಯಾಮ್. ಓಕೆ, ಆದ್ಯ, ಪ್ರೇಕ್ಷಾ ಆ್ಯಂಡ್ ಹರ್ಷಿತ್, ನಿಮ್ಮ 3 ಜನರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ತುಂಬ ಬ್ರೈಟ್ ಆಗಿರಲಿ ನಿಮ್ಮ ಫ್ಯೂಚರ್. ಅದೇ ರೀತಿಯಾಗಿ ಪ್ರೊಫೆಸರ್ ರಾವ್ ಮತ್ತು ತಾಳಿಕೋಟೆ ಸರ್, ನಿಮಗೂ ಕೂಡ ತುಂಬ ಧನ್ಯವಾದ ಕಾರ್ಯಕ್ರಮದಲ್ಲಿ ಬಂದು ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಎಲ್ಲೂ ಸಾಧ್ಯವಾಗದೇ ಇರೋದು, ಅಸಾಧ್ಯ ಇರುವಂತಹ ವಿಷಯ, ಅಸಾಧ್ಯ ಇರುವಂತಹ ಸಕ್ಸಸ್ ಪರಿಶ್ರಮದಲ್ಲಿ ಸಾಧ್ಯ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು, ಇಲ್ಲಿ ಬಂದಿರುವಂತಹ ಪ್ರೊಫೆಸರ್ಸ್ ಹೇಳ್ತಾ ಇದ್ದಾರೆ. ನೀವು ಕೂಡ ಪರಿಶ್ರಮ ನೀಟ್ ಅಕಾಡೆಮಿಗೆ ಜಾಯಿನ್ ಆಗಬೇಕು ಅಂತಂದ್ರೆ ಪರಿಶ್ರಮ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್, ಪರಿಶ್ರಮ ನೀಟ್ ಅಕಾಡೆಮಿ, ಓಂಕಾರ್ ಹಿಲ್ಸ್ ರೋಡ್, ಶ್ರೀನಿವಾಸ್ಪುರ, ಡಾಕ್ಟರ್ ವಿಷ್ಣುವರ್ಧನ್ ರೋಡ್, towards Uttarahಳ್ಳಿ main road, ಬೆಂಗಳೂರು. Contact number 08024413400, 917483830545. ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.